ಎಲ್ರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಪಾದಗಳಿಗೆ ನಮಿಸುತ್ತಾ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಸೊ ಇವತ್ತು ನಾನು ತೊಗೊಂಡಿರೋ ಟಾಪಿಕ್ಕು ಸ್ಥಿರಂ ಸುಖಂ ಆಸನಂ. ಓಕೆ, ಸೊ ಆ್ಯಕ್ಚುಲಿ ಎಲ್ಲರೂ ಸ್ವಲ್ಪ ಡಲ್ಲಾಗಿದ್ದೀರ. ಒಂದು ಸಾರಿ ನಿಮಗೋಸ್ಕರ ನೀವು ಚಪ್ಪಾಳೆ ಹೊಡ್ಕೊಳ್ರಿ ಜೋರಾಗಿ, ಇನ್ನೂ ಜೋರಾಗಿ ಹೊಡ್ಕೊಳ್ರಿ. ಸೊ ಇಲ್ಲಿ ಎಷ್ಟು ಜನ ಹೊಸಬ್ರು ಇದ್ದೀರಾ? ಕೈ ಎತ್ತರಿ. ಹೊಸಬ್ರು ಎಷ್ಟು ಜನ ಇದ್ದೀರಾ? ಓ ಗ್ರೇಟ್. ಓಕೆ, ಸೊ ನೀವು ನಿಮ್ಮ ಜೀವನದಲ್ಲಿ ಒಂದು ಸುವರ್ಣ ಪುಟನ, ನಿಮ್ಮ ಜೀವನದ ಪುಸ್ತಕದ ಒಂದು ಸುವರ್ಣ ಪುಟನ ಓಪನ್ ಮಾಡ್ತಿದ್ರಿ. ಅದಕ್ಕೆ ಮತ್ತೆ ನೀವು ಒಂದೊಂದ್ಸರಿ ಚಪ್ಪಾಳೆ ಹೊಡ್ಕೊಳ್ರಿ. ಸೊ ಇವತ್ತು ನಾನು ಯಾವ ವಿಷಯದ ಮೇಲೆ ಮಾತಾಡ್ತಾ ಇದ್ದೀನಿ ಅದು ನೆಕ್ಸ್ಟು. ಸೊ ನಾವೆಲ್ಲ ಎಲ್ಲಿ ಹುಟ್ಟಿದ್ದೀವಿ ಗೊತ್ತಾ ನಿಮಗೆ? ವಿ ಆರ್ ಬಾರ್ನ್ ಯಾವ ದೇಶದಲ್ಲಿ ಹುಟ್ಟಿದ್ದೀವಿ ಹೇಳ್ರಿ? ಯಾವ ದೇಶದಲ್ಲಿ ಹುಟ್ಟಿದ್ದೀವಿ? ಭಾರತ ದೇಶ. ಸೊ ಯಾಕಂದರೆ ಇವಾಗ ಮತ್ತೆ ಎನರ್ಜಿ ಹ್ಯಾಸ್ ಟ್ರಾವೆಲ್ಡ್ ಆಲ್ ಓವರ್ ದ ಏಷ್ಯಾ ಆ್ಯಂಡ್ ಹ್ಯಾಸ್ ಕಮ್ ಬ್ಯಾಕ್ ಟು India again with Patriji. ಸೊ ಭಾರತ ದೇಶ ಎಲ್ಲ ಬೇರೆ ದೇಶಗಳು ಬೇರೆ, ಆದರೆ ಈ ನಮ್ಮ ಭಾರತ ದೇಶ ಬೇರೆ. ಇದೆಲ್ಲರೂ ಫಸ್ಟು ನೀವೆಲ್ಲರೂ ಇಲ್ಲಿ ಹುಟ್ಟಿದಿರ, ಅದಕ್ಕೆ ಇನ್ನೊಂದ್ಸಲ ನೀವು ಚಪ್ಪಾಳೆ ಹೊಡ್ಕೊಳ್ರಿ. ಬಿಕಾಸ್ ದಟ್ ಈಸ್ ದ ಮೇನ್ ಥಿಂಗ್ ಟು ಬಿ ಬಾರ್ನ್ ಇನ್ ಭಾರತ. ಸೊ ಭಾರತ ಅಂದರೆ ಎಷ್ಟು ಜನಕ್ಕೆ ಗೊತ್ತು ಹೇಳ್ರಿ? ಭಾ ಅಂದರೆ ನಾಲೆಡ್ಜ್, ರಥ ಅಂದರೆ ಚಾರಿಯಟ್. ಸೊ ಈ ದೇಶ ಯಾವುದ್ರ ರಥ? ನಾಲೆಡ್ಜ್. ನಾಲೆಡ್ಜ್ ಅಂದರೆ ಅವರೆಲ್ಲನೂ ಆಚರಣೆ ಮಾಡಿ ತೆಗೆದಿರೋದು. ಸೊ ಈ ದೇಶ ಒಂದು ಶಕ್ತಿಯಿಂದ, ಒಂದು ತರಂಗಗಳಿಂದ ಮಿಡಿತಾ ಐತೆ. ಆ ತರಂಗಗಳು ನಾವು ಧ್ಯಾನಸ್ಥರಾದರೆ ಮಾತ್ರ ಸಾಧ್ಯ. ನಮ್ಮಲ್ಲಿ ಆ ತರಂಗಗಳು ಬರಬೇಕು ಅಂದರೆ ನಾವು ಧ್ಯಾನಸ್ಥರಾಗಬೇಕು, ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ. ಸೊ ಇದನ್ನು ನಮ್ಮ ಪತ್ರಿಜಿಯವರು ತೊಗೊಂಡ್ರು. ಸೊ ಅದು ಧ್ಯಾನಸ್ಥರಾಗೋದಕ್ಕೆ ಬೇಕಾಗಿರೋದು ಏನು ಹೇಳ್ರಿ? ಏನು ಬೇಕು ನಿಮಗೆ ಧ್ಯಾನಸ್ಥರಾಗೋದಕ್ಕೆ? ಏನು ಬೇಕು? ಶರೀರ ಐತೆ, ಮನಸ್ಸೈತೆ, ಕಣ್ಣಿದ್ದಾವೆ, ಕಿವಿ ಇದ್ದಾವೆ, ಕೇಳೋದೈತೆ, ಎಲ್ಲನೂ ಐತೆ. ಆದರೆ ಧ್ಯಾನಸ್ಥರಾಗೋದಕ್ಕೆ ಬೇಕಾಗಿದ್ದೇನು ಹೇಳ್ರಿ? ಎನಿವನ್? ಸೊ ಫಸ್ಟ್ ಬೇಕಾಗಿರೋದೇನು ಹೇಳ? ಧೈರ್ಯ ಬೇಕು. ಧೈರ್ಯ ಬೇಕು. ಧ್ಯಾನಸ್ಥರಾಗಬೇಕಂದ್ರೆ ಆಳವಾದ ಧೈರ್ಯ ಬೇಕು. ಏನಾದರೂ ಮಾಡಬೇಕಂದ್ರೆ ಧೈರ್ಯ ಬೇಕಾಗಿಲ್ಲ, ಆದರೆ ಧ್ಯಾನಸ್ಥರ ಆಗಬೇಕಂದ್ರೆ ನಮಗೆ ಆಳವಾದ ಧೈರ್ಯ ಬೇಕು. ಕೆಲವರು 1 ತಿಂಗಳಿಗೆ ಆಗ್ತದೆ ಧ್ಯಾನ ಅಂಬೋದು. ನಾನು ಮಾಡೋದಲ್ಲ, ಅದು ತನ್ನಷ್ಟಕ್ಕೆ ತಾನೇ ಆಗೋದು. ನಾನು ಶ್ವಾಸದ ಕಡೆ ಗಮನ ಕೊಡ್ತೀನಿ, ಆದರೆ ಅದು ಆಗಬೇಕಂದ್ರೆ ನನಗೆ ಧೈರ್ಯ ಇರಬೇಕು. ಕೆಲವರು 1 ತಿಂಗಳಿಗೆ ಆಗ್ಬೋದು, 2 ತಿಂಗಳಿಗೆ ಆಗ್ಬೋದು, 3 ತಿಂಗಳಿಗೆ ಆಗ್ಬೋದು, 6 ತಿಂಗಳಿಗೆ ಆಗ್ಬೋದು, ವರ್ಷಕ್ಕಾಗ್ಬೋದು. ಇದಕ್ಕೆ ಅದು ನನ್ನ ಜೀವನದ ಸಂಸ್ಕಾರ, ನನ್ನ ಹುಟ್ಟಿನ ಸಂಸ್ಕಾರದ ಮೇಲೆ ಆಧಾರಿತವಾಗಿರ್ತದೆ. ಸೊ ಅದಕ್ಕೆ ಬೇಕಾಗಿರೋದೇನು? ಮೊದಲು ಧೈರ್ಯ. ಸೊ ಆ ಧೈರ್ಯ ಬೇಕು ಅಂದರೆ ನನ್ನಲ್ಲಿ ಏನು ಬರಬೇಕು? ಸ್ಥಿರತೆ ಬೇಕು. ಸ್ಥಿರತೆ ಅಂದರೆ ಏನು ಹೇಳ್ರಿ? ವಾಟ್ ಡು ಯು ಮೀನ್ ಬೈ ಸ್ಥಿರತೆ? ಸ್ಥಿರತೆ ಅಂದರೆ ಅರ್ಥ ಏನು? ಸ್ಥಿರತೆಯ ಅರ್ಥ ಏನು? ಒಂದು ಕಡೆ ಇರೋದು ಅಲ್ಲ. ಒಂದೇಳ ನಿಮಗೆ ತಮಾಷೆ ಅನಿಸ್ಬೋದು. ಯಾವುದು ಅಸ್ಥಿರವಾಗಿರ್ತದೋ ಅದೇ ಸ್ಥಿರ. ಇವತ್ತು ನೀವು ಧ್ಯಾನದಲ್ಲಿ ಕೂತ್ಕೊಂಡಿರೋ ನಿಮಗೆ ಆಲೋಚನೆಗಳು ಬರ್ತಿದ್ದಾವೆ ಯು ಆರ್ ಇನ್ ಟು ಮೆಡಿಟೇಷನ್. ಇದಕ್ಕೆ ನೀವೆಲ್ಲರೂ ಚಪ್ಪಾಳೆ ಹೊಡ್ರಿ. ನಿಮಗೆ ಆಲೋಚನೆಗಳು ಬರ್ತಾ ಇದ್ದಾವೆ ಅಂದರೆ ಧ್ಯಾನ ಪ್ರಕ್ರಿಯೆ ಶುರುವಾಯಿತು ಅಂತಂದರೆ ಅಸ್ಥಿರ ಐತೆ. ಅಂದರೆ ಅಲ್ಲಿ ಸ್ಥಿರತೆ ಇಲ್ಲ, ಅಸ್ಥಿರ, ಉಲ್ಟಾ. ವಿ ಹ್ಯಾವ್ ಟು ಗೋ ಬ್ಯಾಕ್. ಅಸ್ಥಿರ. ಸ್ಥಿರತೆ ಬೇಕಂದರೆ ನನ್ನಲ್ಲಿ ಯಾವುದು ಅಸ್ಥಿರವಾಗೈತೆ ಅದನ್ನು ನಾನು ನೋಡ್ಕೊಳ್ಳೋ ಧೈರ್ಯ ನನಗೆ ಬೇಕು. ಯಾವುದು ನನ್ನಲ್ಲಿ ಅಸ್ಥಿರವಾಗೈತೆ, ಆಲೋಚನೆ ಅಸ್ಥಿರವಾಗೈತೆ,
ಈಗ ನಾನು ಚಿಕ್ಕವನಿದ್ದೆ, ಇವಾಗ ಇಷ್ಟು ಬೆಳೆದಿದ್ದೀನಿ, ಇನ್ನೂ ವಯಸ್ಸಾಗ್ಬೋದು, ಅಲ್ಲಿ ಸ್ಥಿರತೆ ಐತೆ. ಆದರೆ ಯಾವುದು ಅಸ್ಥಿರವಾಗಿರ್ತತೋ ಅವಾಗೆ ನಮ್ಮಲ್ಲಿ ಆ ಸ್ಥಿರತೆ ಗುಣ ನನ್ನಲ್ಲಿ ಕಂಡು ಬರ್ತತೆ. ಇದನ್ನೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾವುದು ಅಸ್ಥಿರವಾಗಿರ್ತತೋ ಅದು ಸ್ಥಿರ. ನನ್ನ ಆಲೋಚನೆ ನಿಂದಿರ್ತು, ಆಲೋಚನೆ ಯಾವತ್ತೂ ನಿಂದ್ರಲ್ಲ. ಆಲೋಚನೆಗಳು ಎದಕ್ಕೆ ನಿಂದ್ರದಲ್ಲ? ಮನಸ್ಸಿನ ಪ್ರಕ್ರಿಯೆ ಅದು. ಸೊ ಆಸನ ಅನ್ನೋದು ಇಟ್ ಈಸ್ ನಾಟ್ ಆಫ್ ದ ಬಾಡಿ. ನೀವೆಲ್ಲರೂ ಅನ್ಕೊಂಡಂಗೆ ಶರೀರಕ್ಕೆ ಸಂಬಂಧಪಟ್ಟಿದ್ದಲ್ಲ. ಆಸನ ಅನ್ನೋದು ನನ್ನ ಆಲೋಚನೆಗೆ ಸಂಬಂಧಪಟ್ಟಿದ್ದು. ಸೊ ಯಾವಾಗ ನನ್ನಲ್ಲಿ ಆಲೋಚನೆಗಳು ಕಡಿಮೆ ಆಗ್ತಾ ಹೋಗ್ತಾವೋ ಶರೀರದ ಆಸನನ್ನು ನನ್ನ ಧ್ಯಾನ ತೊಗೊತತೆ. ನಾನು ತೊಗೊಳೋದು ಬೇಕಾಗಿಲ್ಲ, ನಾನು ಸ್ಟ್ರೈಟಾಗಿ ಕುಂದಿರಬೇಕು, ಇಲ್ಲ. ಯಾವುದು ಅಸ್ಥಿರವಾದದ್ದನ್ನು ನಾನು ಯಾವಾಗ ಗಮನ ಕೊಡೋಕೆ ಹೋಗ್ತೀನೋ ಅವಾಗ ನನ್ನಲ್ಲಿ ಉಲ್ಟಾ ಸ್ಥಿರತೆ ಶುರು ಆಗ್ತತೆ. ಸ್ಥಿರತೆ ಶುರುವಾದಾಗ ನನ್ನಲ್ಲಿ ಆಸನ ಸ್ಥಿತಿ ತನ್ನಷ್ಟಕ್ಕೆ ತಾನೇ ಯು ಆರ್ ಇನ್ ಟು ದ ಗ್ರಿಪ್, ನಿಮ್ಮ ಗ್ರಿಪ್ಪಲ್ಲಿ ಬರ್ತತೆ. ಇದೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಸ್ಥಿರ ಆಮೇಲೆ ಸುಖ. ಯಾವಾಗ ನಮ್ಮಲ್ಲಿ ಅಸ್ಥಿರತೆ ಗೊತ್ತಾದ್ಮೇಲೆ ನಮ್ಮಲ್ಲಿ ಸುಖದ ಮೂಲ ನನಗೆ ಗೊತ್ತಾಗ್ತತೆ. ಸ್ಥಿರಂ ಸುಖಂ ಆಸನಂ. ಸೊ ಆಸನ ಹೆಂಗೆ ನಾನು ತೊಗೊತೀನಿ? ಯಾವಾಗ ನನ್ನಲ್ಲಿ ಅಸ್ಥಿರವಾದದ್ದನ್ನು ನಾನು ಕಂಡಾಗ. ಸೊ ಆಲೋಚನೆಗಳು ಬರ್ತಾ ಇದ್ದಾವೆ ಅಂದರೆ ಇಟ್ ಈಸ್ ಅಸ್ಥಿರತೆ. ಆ್ಯಂಡ್ ದಟ್ ಈಸ್ ರೈಟ್. ಇಟ್ ಈಸ್ ರೈಟ್. ಆ್ಯಂಡ್ ಮೆಡಿಟೇಷನ್ ಈಸ್ ಹ್ಯಾಪನಿಂಗ್. ಧ್ಯಾನ ಆಯಿತು. ಯಾಕಂದರೆ ನಾನು ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ರೆ, ನೀವು ಅಡುಗೆ ಮಾಡ್ತಾ ಇರ್ಬೋದು, ನಾನು ಬಿಸ್ನೆಸ್ ಮಾಡ್ತಾ ಇರ್ಬೋದು, ಅವಾಗ ನನಗೆ ಆಲೋಚನೆಗಳು ಇರ್ತವೆ. ಅದ್ರದ್ದು ಮಾತ್ರ ಆಲೋಚನೆ ಇರ್ತವೆ. ಯಾವಾಗ ನನ್ನನ್ನು ನಾನು ತಿಳ್ಕೋಬೇಕು ಅಂತ ಹೋದಾಗ, ಯಾವಾಗ ನಾನು ಕಣ್ಣು ಮುಚ್ಚಿದಾಗ ಏನಾಯಿತು? ಆಲೋಚನೆಗಳು ಬಂದವು, ಅಸ್ಥಿರತೆ ಶುರುವಾಯಿತು. ದೆನ್ ಯು ಆರ್ ಇನ್ ಟು ದ ಪಾತ್. ನಾನು ಅವಾಗ ಮಾರ್ಗದಲ್ಲಿ ಇದ್ದೀನಿ. ಸೊ ಯಾರು ನನಗೆ ಆಲೋಚನೆ ಬರ್ತಿದೆ ಆಲೋಚನೆ ಬರ್ತಿದೆ ಅಂದರೆ ಇಟ್ಸ್ ಅ ಗ್ರೇಟೆಸ್ಟ್ ಇಂಡಿಕೇಶನ್, ನಿಮಗೆ ಸೂಚನೆ ನಿಮಗೆ ಧ್ಯಾನಸ್ಥರ ಆಗ್ತಿದ್ದೀರಿ ಅಂತ ಅರ್ಥ. ಆಲೋಚನೆ ಬಂದಿಲ್ಲ ಅಂದರೆ ಸಮಥಿಂಗ್ ರಾಂಗ್. ಸೊ ಅದು ಆಸನ. ಅವಾಗ ನನ್ನ ಧ್ಯಾನ ಸ್ಥಿತಿ ಅದೇ ತಗೊತತೆ. ನನ್ನ ಧ್ಯಾನ ಒಂದು ಪೋಸ್ಚರ್ನ ಅದೇ ಡಿಸೈಡ್ ಮಾಡ್ತತೆ. ಅಲ್ಲಿ ನನಗೆ ಸುಖವಾಗಿ. ಸುಖ ಅಂದರೆ ಅರ್ಥ ಏನು? ಸುಖ ಅಂದರೆ ನೀವೆಲ್ಲರೂ ಸುಖ ಅಂದ್ಕೊಳ್ಳೋ ಭೋಗಕ್ಕೆ ಹೋಗ್ಬೇಡ್ರಿ. ಅಭೋಗವಾದದ್ದು, ವಿಚ್ ಈಸ್ ದ ಬೇಸ್ ಆಫ್ ಎವ್ರಿಥಿಂಗ್. ಅಂದರೆ ಸುಖ ಅಂದರೆ ಎಲ್ಲ ಭೋಗಕ್ಕೆ ಮೂಲ. ಅದು ಯಾವುದು? ಅಸ್ಥಿರತೆ. ಸೊ ನಥಿಂಗ್ ಈಸ್ ಸ್ಟಿಲ್, ಎವ್ರಿಥಿಂಗ್ ಕೀಪ್ಸ್ ಆನ್ ಚೇಂಜಿಂಗ್. ECG ಒಂದು ಸ್ಟ್ರೈಟ್ ಲೈನ್ ಬಂದರೆ ಏನು ಅರ್ಥ? ECG ಸ್ಟ್ರೈಟ್ ಲೈನ್ ಬಂದರೆ ಬಾಡಿ, ಅಲ್ಲಿ ಹೆಸರು ಕೂಡ ಬರಲ್ಲ. ಯಾರಾದರೂ ಹೆಸರು ಹೇಳ್ತಾರ? ಬಾಡಿ ಔಟ್. ಅದು ECG ಮೇಲೆ ಕೆಳಗಾಗ್ತಾ ಇದ್ರೆ ನೀವು ಯಾಕೆ ಭಯ ಆಗ್ತಾ ಇದೆ ಹೇಳೋದಕ್ಕೆ? ಜೀವಂತವಾಗಿದ್ದೀರಂತ ಅರ್ಥ. ಸೊ ದೇರ್ ಈಸ್ ನೋ ಸ್ಥಿರತೆ. ಇಟ್ ಇಸ್ ಗೋಯಿಂಗ್ ಕಮ್ ಅಪ್, ಅಪ್ ಡೌನ್, ಅಪ್ ಡೌನ್. ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ಮೆಡಿಟೇಷನ್. ಅಸ್ಥಿರತೆ. ಇಟ್ ಈಸ್ ನಾಟ್ ಸ್ಥಿರತೆ. ಸ್ಥಿರತೆ ಅಂದ್ಕೊಂಡು ನಾನು ಸ್ಟ್ರೈಟಾಗಿ ಕೂತ್ಕೋಬೇಕು, ಗಟ್ಟಿಯಾಗಿ ಕೂತ್ಕೋಬೇಕು ಅಲ್ಲ. ಟು ರೆಕಗ್ನೈಸ್ ನಿನ್ನಲ್ಲಿ ಯಾವುದು ಅಸ್ಥಿರವಾಗೈತೆ ಅನ್ನೋದು ನೀನು ರೆಕಗ್ನೈಸ್ ಮಾಡಿದ ಕೂಡ ಅಲ್ಲಿಂದ ಸ್ಥಿರತೆ ಶುರು ಆಗ್ತದೆ. ಸ್ಥಿರತೆ ನಾನು ಮಾಡೋದಲ್ಲ, ಆಸನ ನಾನು ತೊಗೊಳೋದಲ್ಲ. ಎಷ್ಟೋ ಜನ ನಾವು ಧ್ಯಾನಸ್ಥರಾದಾಗ ಆಸನನ ನಮ್ಮ ಧ್ಯಾನನೇ ಡಿಸೈಡ್ ಮಾಡ್ತದೆ ಯಾವ ರೀತಿ ಬೇಕು. ಅದಕ್ಕೋಸ್ಕರ ಹಿಡಿದು ನಿಮಗೆ ಬೇಕಾಗಿರೋ ಧೈರ್ಯ. ಅದು ಒಂದು ವರ್ಷಕ್ಕೆ ನೀವು ಫಸ್ಟ್ ಏನು ಮಾಡ್ತೀವಿ? ಪತ್ರಿ ಸಾರು ಒಂದು ಸರಿ ಒಂದು ಝೂಮ್ ಕ್ಲಾಸ್ ನಡೀತು. ಒಂದು ಝೂಮ್ ಕ್ಲಾಸ್ ನಡೆದಾಗ ಪತ್ರಿ ಸಾರು ಎಲ್ಲ ಕಡೆಯಿಂದನೂ ಝೂಮಲ್ಲಿದ್ದರು. ಒಂದು ಪ್ರಶ್ನೆ ಹಾಕಿದರು, ನೀವು ಫಸ್ಟ್ ಏನು ಧ್ಯಾನಸ್ಥರಾಗಬೇಕಂದ್ರೆ ಏನು ಕಲಿತೀರಾ ಅಂತ. ಎಲ್ಲರೂ ಅವ್ರವ್ರದ್ದೇ ಹೇಳಿದ್ರು. ಪತ್ರಿ ಸಾರ್ ಏನು ಹೇಳಿದ್ರು ಗೊತ್ತಾ? ಕೂತ್ಗಣದನ್ನು ಕಲಿತೀರಾ ಅಂತ ಹೇಳಿದ್ರು. ಇದಕ್ಕೊಂದು ಸರ್ ಜೋರಾಗಿ ಚಪ್ಪಾಳೆ ಕೊಟ್ಟರು ಮಾಡಿ. ಯಾಕಂದರೆ ನಮಗೆ ಕುತ್ಕಣ ಅಭ್ಯಾಸನೇ ಇಲ್ಲ. ಕಲಿಯೋದೇನು? ಕುತ್ಕೊಳ್ಳೋದು. ಅದಕ್ಕೆ ಬೇಕಾಗಿದ್ದೇನು? ಆಳವಾದ ಧೈರ್ಯ ಬೇಕು. ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ. ಸೊ ಆ ಧೈರ್ಯ ಬೇಕು. ನಾನು ಪಡ್ಕೋಬೇಕು ಅಂದರೆ ನನ್ನಲ್ಲಿ ಏನೇನು ಅಸ್ಥಿರವಾಗಿದ್ದಾವೆ ನಾನು ನೋಡ್ಕೊತ ಹೋಗಬೇಕು. ಯಾರೂ ಬಂದು ನನಗೆ ಹೇಳ್ಕೊಡೋಲ್ಲ. ಸೊ ಈ ಅಸ್ಥಿರಗಳು ಏನೇನಿದ್ದಾವೆ ಅನ್ನೋದಕ್ಕೆ ಈ ವಚನಗಳು ಎಲ್ಲವೂ ಬರ್ತಾ ಇದ್ದಾವೆ. ಬಟ್ ಆದರೆ ಅದನ್ನು ಡಿಸೈಡ್ ಮಾಡಬೇಕಾಗಿರೋದು ನಾನು. ಬೇರೆಯವ್ರು ಹೇಳಿದ್ರಿಂದ ನನ್ನಲ್ಲಿ ಬದಲಾವಣೆ ಆಗಲ್ಲ. ನಾನೇ ನೋಡ್ಕೋಬೇಕು. ಇಲ್ಲಾಂದರೆ ಸಾಧ್ಯ ಇಲ್ಲ. ನಾವು ಯಾವಾಗ ಶ್ವಾಸದ ಕಡೆ ಗಮನ ಕೊಟ್ಟಾಗ ಅಷ್ಟೊಂದು ಆಲೋಚನೆ ಎಲ್ಲೂ ಇದ್ದಿಲ್ಲ, ಯಾವುದೋ ಕಾಲದ್ದು ಎಲ್ಲನೂ ಹೊರಗೆ ಬರ್ತಾ ಇದ್ದಾವೆ. ವೈ? ಎದಕ್ಕೆ? ಯಾಕಂದ್ರೆ ದಟ್ ಈಸ್ ದ ವೇ. ಅದು ಸಹಜ.
ಸೊ ಅವಾಗ ನಾವೇನು ಮಾಡಬೇಕು? ಶುಡ್ ಜಸ್ಟ್ ವಾಚ್, ನೋಡ್ರಿ ಆಲೋಚನೆನ. ಅದಕ್ಕೆ ಮೂಲ್ಯಾಂಕನ ಕೊಡೋಕೆ ಹೋಗ್ಬೇಡ್ರಿ, ಇದು ಗುಡ್ ಬ್ಯಾಡ್ ಬೆಸ್ಟ್, ಶೀಲವಾದದ್ದು ಅಶಲೀಲವಾದದ್ದು, ನಥಿಂಗ್. ಯಾಕಂದ್ರೆ ಅವು ನಿಮ್ಮವು ಅಲ್ವೇ ಅಲ್ಲ, ಅದು ನೀವು ಅಲ್ವೇ ಅಲ್ಲ. ನೀವು ಅಲ್ವೇ ಅಲ್ಲ ಅನ್ನೋದು ಸ್ಥಿರತೆಯ ಲಕ್ಷಣ. ಯಾವಾಗ ಗೊತ್ತಾಗ್ತದೆ? ನೀವು ಏನಿದ್ದೀರ ಅನ್ನೋದನ್ನು ವಾಚ್ ಮಾಡಿದಾಗ, ನೋಡ್ಕೊಂಡಾಗ. ಇದು ನೀವೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಯಾಕಂದರೆ ಮೆಡಿಟೇಷನ್ಗೆ ಫಸ್ಟ್ ಅಡಚಣೆ ಆಗದೆ ಎಲ್ಲರಲ್ಲಿ ಬರೋದು ಆಲೋಚನೆ ಬರ್ತದೆ. ದಿ ಬೆಸ್ಟ್, ಯು ಆರ್ ಆನ್ ದ ರೈಟ್ ಪಾತ್. ಬರಲಿ, 1 ವರ್ಷ ಬರಲಿ, ಏನಾಯಿತು? ಏನೋ ನೆಗೆಟಿವ್ ಆಲೋಚನೆ ಆಯಿತು. ಫಸ್ಟ್ ಆಫ್ ಆಲ್ ದೇರ್ ಇಸ್ ನೋ ನೆಗೆಟಿವಿಟಿ. ಇವತ್ತು ರಾಮಾಯಣದಲ್ಲಿ ರಾಮಗೆ ವ್ಯಾಲ್ಯೂ ಬಂದಿದ್ದು ಯಾರಿಂದ ಬಂತು? ರಾವಣನಿಂದ. ಸೊ ರಾವಣ ನೆಗೆಟಿವಾ? ಮಹಾಭಾರತ ಯುದ್ಧ ಆಗ್ಬೇಕಂದ್ರೆ ಯಾರಿಂದ? ದುರ್ಯೋಧನಿಂದ. ಸೊ ದುರ್ಯೋಧನ. ಸೊ ನೆಗೆಟಿವ್ ಪಾರ್ಟ್ ಇಲ್ಲ ಅಂದರೆ ಪಾಸಿಟಿವಿಟಿ ಕೂಡ ವ್ಯಾಲ್ಯೂ ಇರ್ತತ. ಸೊ ಇದೆರಡಕ್ಕೂ ಅತೀತವಾದದ್ದು ಇನ್ನೊಂದೈತೆ, ಅದು ಸತ್ಯ. ಆ್ಯಂಡ್ ಕೃಷ್ಣ ಸ್ಟ್ಯಾಂಡ್ಸ್ ಫಾರ್ ದಟ್, ಪತ್ರಿಜಿ ಸ್ಟ್ಯಾಂಡ್ಸ್ ಫಾರ್ ದಟ್. ವಿ ಆರ್ ಮೂವಿಂಗ್ ಟುವರ್ಡ್ಸ್ ದಟ್, ವಿ ಆರ್ ನಾಟ್ ದಟ್. ಯಾಕಂದರೆ ಒಂದು ದೊಡ್ಡ ಘೋಷಣೆ ಆಯಿತು ಉಪನಿಷತ್ತಲ್ಲಿ, ಅಮೃತಸ್ಯ ಪುತ್ರ ಅಂತೇಳಿ. ಅಂದರೆ ನಾವೆಲ್ಲ ಅಮೃತಸ್ಯ ಪುತ್ರ ಅಂದರೆ ಮೃತ್ಯುಗೆ ಅತೀತವಾದವ್ರು ನಾವು ಅಂತ. ಸೊ ಅದನ್ನು ನಾವು ಹೆಂಗೆ ಕಂಡ್ಕೊಳಕ್ಕೆ ಸಾಧ್ಯ? ನಾವು ಧ್ಯಾನಸ್ಥರಾದಾಗ, ನನ್ನಲ್ಲಿ ಅಸ್ಥಿರತೆನ ನಾನು ನೋಡ್ಕೊಂಡಾಗ. ಸೊ ಯಾರ್ಯಾರಿಗೆ ಆಲೋಚನೆಗಳು ಬರ್ತಾ ಇದ್ದಾವೆ, ಯಾರ್ಯಾರಿಗೆ ಕುತ್ಕೊಳ್ಳೋಕ್ಕಾಗ್ತಾ ಇಲ್ಲ, ದಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್. ಅಂದರೆ ನಿಮ್ಮಲ್ಲಿ ಧ್ಯಾನದ ಪತನ ಶುರುವಾಗತ್ತಂತ. ಅಂದರೆ ಧ್ಯಾನ ಸ್ಟಾರ್ಟ್ ಆಗೈತೆ, ಪಥಸಂಚಲನ ಶುರುವಾಯಿತು ಧ್ಯಾನದ್ದು. ಆಮೇಲೆ ಧ್ಯಾನ ಪಾಶ್ಚರ್ ತೊಗೊತತೆ. ಧೈರ್ಯದಿಂದ ಇರ್ರಿ. ತಿತಿಕ್ಷವ ಕರುಣಿಕಃ. ತೊಗೊಳ್ರಿ. ಟಾಲರೆನ್ಸ್ ಎಲ್ಲೋ ಇಂದ ನಾನು ಗಿಡದಿಂದ ಹಿಂಗೆ ತೆಕ್ಕಂತೀನಿ, ಸಾಧ್ಯ ಇಲ್ಲ. ಅದು ತನ್ನಷ್ಟಕ್ಕೆ ತಾನೇ ಆಗಬೇಕು. ಸೊ ಇದು ನೀವೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಾಟ್ ಈಸ್ ಅಸ್ಥಿರ? ದಟ್ ಈಸ್ ದ ಬೇಸ್ ಆಫ್ ಸ್ಥಿರತೆ. ಸೊ ನಿಮ್ಮಲ್ಲಿ ಅಸ್ಥಿರವಾದದ್ದು ನೀವೇ ನೋಡ್ಕೋಬೇಕು. ನಾನು ಬಂದು ಹೇಳೋಕ್ಕಾಗಲ್ಲ, ಪತ್ರಿ ಸರ್ ಬಂದು ಹೇಳೋಕ್ಕಾಗಲ್ಲ. ನಾವೆಲ್ಲ ಹೇಳೋದು ಒಂದೇ, ನ್ಯಾಕ್, ಶ್ವಾಸದ ಕಡೆ ಗಮನ. ಸೊ ಪತ್ರಿ ಸರಿಗೆ ಕೇಳಿದಾಗ ಆಲೋಚನೆ ಬರೋದು, ಮತ್ತೆ ವಾಪಸ್ ಶ್ವಾಸಕ್ಕೆ ಬಾ ಅಂತ ಹೇಳ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಏನು ಹೇಳಲ್ಲ. ಸರ್ ಪತ್ರಿ ಸರ್ ಹಂಗೆ ಸಂಕಲ್ಪ ಮಾಡಿರಿ, ಹಿಂಗೆ ಸಂಕಲ್ಪ ಮಾಡಿರಿ, ಇದನ್ನು ಮಾಡಿರಿ, ಅದನ್ನು ಮಾಡಿರಿ, ಏನೂ ಹೇಳಲ್ಲ. ಯಾಕಂದ್ರೆ ಗೊತ್ತು ಸತ್ಯ ಏನಂಬುದವರು ಅರ್ತಿರೋರು, ಕಂಡಿರೋರು, ಜೀವಿಸಿರೋರು, ಅದರಲ್ಲಿ ಉಳಿದಿರೋರು. ಸೊ ಆಲೋಚನೆಗಳು ಬರ್ತಾಯಿದ್ದವು, ಬರಲಿ. ಅದಕ್ಕೇನಂತೀವಿ ಸಂಸ್ಕೃತ ರೇಚನ ಕ್ರಿಯಾ. ಸೊ ಇಷ್ಟು ಹೇಳ್ತಾ ಇವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.